ನಮಸ್ಕಾರ ಸ್ನೇಹಿತರೆ, ಶ್ರೀ ಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ವಿಶೇಷ ಕಾರ್ಯಕ್ರಮ ಅಂತ ಏನಪ್ಪ ಅಂತಂದರೆ, ನಾವೆಲ್ಲ ತೆರೆ ಮೇಲೆ ಒಬ್ಬ ಸ್ಟಾರ್ ಹೀರೋನ ಸಿನಿಮಾಗಳನ್ನು ನೋಡಿ ಅವರ ಆ್ಯಕ್ಷನ್ನು, ಡೈಲಾಗು, ಫೈಟ್ಗಳು ಇವನ್ನೆಲ್ಲ ನೋಡಿ ಕೇಕೆ ಹಾಕಿರ್ತೀವಿ, ಸೆಳ್ಳೆ ಹೊಡೆದಿರ್ತೀವಿ, ಅವರಿಗೆ ದೊಡ್ಡ ಅಭಿಮಾನಿಗಳಾಗಿರ್ತೀವಿ. ಇನ್ಫ್ಯಾಕ್ಟ್ ನಿಮಗೆ ಏನಂತಂದರೆ ಅವರ ಕತೆ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಅವರು ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಇವೆಲ್ಲವುಗಳಿಂದ ಅಟ್ರಾಕ್ಟ್ ಆಗಿ ನಾವು ಒಬ್ಬೊಬ್ಬ ಹೀರೋಗೆ ಒಂದೊಂದು ರೀತಿಯಲ್ಲಿ ಅಭಿಮಾನಿಗಳಾಗಿರ್ತೀವಿ. ಆ ಅಭಿಮಾನಿಗಳನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಕೂಡ ಅದೇ ಸ್ಟಾರ್ ನಾಯಕರು. ಇದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಏನಪ್ಪ ಅಂತಂದರೆ, ಇವತ್ತೊಂದು ವಿಷಯ ನಡೆಯುತ್ತೆ. ನಾನು ಯಾರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೆ ಅಂದರೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆ. ಸ್ಯಾಂಡಲ್ವುಡ್ನ ಬಾದ್ಶಾ ಕಿಚ್ಚ ಸುದೀಪ್ ಅವ್ರಿಗೆ ಫ್ಯಾನ್ ಫಾಲೋವಿಂಗು ಎಷ್ಟಿದೆ ಅಂತ ನಾನು ಹೇಳಬೇಕಾಗಿಲ್ಲ. ಯಾಕಂದರೆ ಆಲ್ರೆಡಿ ಅವರ ಫ್ಯಾನ್ ಫಾಲೋವರ್ಸ್ ಎಲ್ಲೆಲ್ಲಿ, ನಾಟ್ ಓನ್ಲಿ ನಮ್ಮ ಕರ್ನಾಟಕ ಅಲ್ಲ, ತೆಲುಗು, ತಮಿಳು, ಮಲಯಾಳಂ, ಹೀಗೆ ಬಾಲಿವುಡ್ಡಲ್ಲಿ ಅಂದರೆ ಇವೆಲ್ಲ ಭಾಷೆಗಳಲ್ಲೂ ಅವರು ಸಿನಿಮಾ ಮಾಡಿರೋದ್ರಿಂದ ಅಲ್ಲೆಲ್ಲ ಕಡೆಯೂ ಅವರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಇದೆ. ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದಾದ್ಯಂತ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥವ್ರು ಕಿಚ್ಚ ಸುದೀಪ್ ಅವರು. ಇವತ್ತು ಏನು ವಿಶೇಷ ಅಂತಂದರೆ, ಅಭಿಮಾನಿಗಳು ಪ್ರತಿದಿನ ಅವ್ರ ಮನೆಯಲ್ಲಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಅಭಿಮಾನಿಗಳ ದಂಡತ್ತು ಕಿಚ್ಚ ಸುದೀಪ್ ಅವ್ರ ಮನೆಗೆ ಬರ್ತಾನೆ ಇರುತ್ತೆ. ಅದ್ರ ಜೊತೆಗೆ ಬಂದು ಅವ್ರ ಜೊತೆ ಒಂದು ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಅಥವಾ ಅವ್ರ ಜೊತೆ ಒಂದು ಸೆಲ್ಫಿ ತಗೊಳ್ಳುವಂಥದ್ದು, ಒಂದು ಫೋಟೋ ತೆಗೆದುಕೊಳ್ಳುವಂಥದ್ದು, ಆ ಫೋಟೋನ ತಮ್ಮ ಮನೆಯಲ್ಲಿ ಹಾಕ್ಕೊಳ್ಳೋದು ಒಂದು ಅಭಿಮಾನ. ಇದು ಏನಂತಂದರೆ, ನಮ್ಮ ನಾಯಕನ ಅಥವಾ ನಮ್ಮ ಒಂದು ಹೀರೋನ ನಾನು ಭೇಟಿ ಆದೆ, ಅವ್ರ ಜೊತೆ ಒಂದು ಫೋಟೋ ತೆಗೆದುಕೊಂಡೆ ಅನ್ನೋ ಒಂದು ಅಭಿಮಾನವನ್ನು ತಮ್ಮ ಮನೆಯಲ್ಲಿ ಫೋಟೋ ಹಾಕಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಜನ ನೋಡಿರ್ತೀವಿ. ಇನ್ನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಅವರ ಸಿನಿಮಾ ಟ್ರೈಲರು, ಸಾಂಗ್ಸು ಇವೆಲ್ಲ ರಿಲೀಸ್ ಆದಾಗ ಅಭಿಮಾನಿ ಬಳಗ ಯಾವ ರೀತಿ ಸೇರಿರುತ್ತೆ ಅಂದರೆ, ಅವ್ರ ಮನೆಯಲ್ಲಿ ಪ್ರತಿ ವರ್ಷ ಏನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೋ ಆ ಸಂದರ್ಭದಲ್ಲಂತೂ ಆ ಒಂದು ಏರಿಯಾನೇ, ಅವ್ರ ಮನೆ ಅಷ್ಟೇ ಅಲ್ಲ, ಆ ಏರಿಯಾ ತುಂಬ ಕ್ಯೂ ನಿಂತಿರುತ್ತೆ. ಅಂದರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದಿರ್ತಾರೆ. ಎಷ್ಟೋ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಏನು ಸೈಕಲ್ ಮೂಲಕ ಅವ್ರನ್ನ ಭೇಟಿಯಾಗೋಕೆ ಬಂದಂಥವ್ರು ಇದ್ದಾರೆ, ಪಾದಯಾತ್ರೆ ಮೂಲಕ ಬಂದು ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಒಂದು ಫೋಟೋ ತೆಕ್ಕೊಂಡು ಅವರನ್ನು ಮಾತಾಡಿಸಿ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಇಲ್ಲೊಬ್ಬ ಅಭಿಮಾನಿ ಸ್ಪೆಷಲ್ ಆಗಿ ಏನಂತಂದರೆ, ಅವ್ರು ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅಂತ ಅವ್ರ ಮನೆ ಹತ್ರ ಬರ್ತಾರೆ. ಆದರೆ ಮಾತಾಡೋದಕ್ಕೆ ಅವ್ರಿಗೆ ಮಾತಾಡೋದಕ್ಕೆ ಬಾಯಿಲ್ಲ ಅಂದರೂ ಕೂಡ ಅವರು ಬಂದಿರತಕ್ಕಂಥದ್ದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಜೊತೆಗೆ ಕಿಚ್ಚ ಸುದೀಪ್ ಅವರು, ಇವರಿಬ್ಬರದ್ದು ಒಂದು ಫೋಟೋನ ತಗೋತಾರೆ. ಆ ಫೋಟೋನ ಅವರಿಗೆ ಗಿಫ್ಟ್ ಕೊಟ್ಟು, ಅವರಿಗೆ ಒಂದು ಉಡುಗೊರೆಯಾಗಿ ಕೊಟ್ಟು ತಮ್ಮ ಕಡೆಯಿಂದ, ಅದ್ರ ಜೊತೆಗೆ ಅವ್ರು ಏನು ಮಾತಾಡ್ಬೇಕಂತಿದ್ರು ಅದನ್ನು ಅವರ ಒಂದು ಲೆಟರ್ನಲ್ಲಿ, ಒಂದು ಪೇಪರ್ನಲ್ಲಿ ಬರ್ಕೊಂಡು ಬಂದಿರ್ತಾರೆ. ಆ ಪೇಪರನ್ನು ಕಿಚ್ಚ ಸುದೀಪ್ ಅವರಿಗೆ ಕೊಡ್ತಾರೆ. ಅದನ್ನೆಲ್ಲ ಮೊದಲು ಸುದೀಪ್ ಅವ್ರು ನೋಡ್ತಾರೆ. ನೋಡಿದ ತಕ್ಷಣ ಸಾಕಷ್ಟು ಜನ ಅಭಿಮಾನಿಗಳು ನೋಡಿರ್ತಾರೆ. ನಾನು ಆವಾಗಲೇ ಹೇಳಿದಾಗೆ ಸೈಕಲ್ ಮೂಲಕ ಬಂದವರು, ಪಾದಯಾತ್ರೆ ಬಂದವರು, ಅಥವಾ ಎಷ್ಟೋ ದಿನದಿಂದ ಊರು ಬಿಟ್ಟು ಬಂದು ಸುದೀಪ್ ಅವ್ರನ್ನ ನೋಡಲೇಬೇಕು ಅಂತೇಳಿ ಬಂದಂಥವ್ರು ಇರ್ತಾರೆ. ಅವ್ರು ನೋಡೋದಕ್ಕೋಸ್ಕರ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಎಲ್ಲೇ ಒಂದು ಕಾರ್ಯಕ್ರಮ ಇದೆ ಅಂದರೆ ಅಲ್ಲಿವರೆಗೂ ಹೋಗಿ ನೋಡಿದಂಥವ್ರು ಇರ್ತಾರೆ. ಇಲ್ಲಿ ಬಂದಿರತಕ್ಕಂಥ ಅಭಿಮಾನಿ ಕಿಚ್ಚ ಸುದೀಪ್ ಅವ್ರಿಗೆ ಎಲ್ಲೋ ಒಂದು ಕಡೆ ವಿಶೇಷ ಅನ್ನಿಸ್ತಾರೆ. ಯಾಕಂತಂದರೆ, ಒಬ್ಬ ಬಾಯಿ ಮಾತಾಡೋದಕ್ಕೆ ಆಗದೆ ಇರತಕ್ಕಂಥ ಒಬ್ಬ ಯುವಕ ತನ್ನನ್ನು ನೋಡಬೇಕು ಅನ್ನೋ ಒಂದು ಅಭಿಮಾನಕ್ಕೆ, ಅಲ್ಲಿಂದ ಬಂದಿದ್ದಾರಲ್ಲ, ದೂರದಿಂದ ಬಂದಿದ್ದಾರೆ ಅನ್ನೋ ಒಂದು ಅಭಿಮಾನಕ್ಕೆ ಏನು ಮಾಡ್ತಾರೆ, ಅವರ ಅಭಿಮಾನವನ್ನು ಮೆಚ್ಕೊಂಡಿರ್ತಕ್ಕಂಥ ಸುದೀಪ್ ಅವರು ಮೊದಲು ಅವ್ರು ಏನು ಮಾತಾಡ್ಬೇಕಂತ ಇತ್ತು ಆ ಹಾಳೆಯನ್ನೆಲ್ಲ ತೊಗೊಬಂದಿರ್ತಾರೆ. ಆ ಹಾಳೆಯನ್ನು ಪೇಪರ್ನಲ್ಲಿದ್ದಂಥ ಮ್ಯಾಟ್ರನ್ನು ಓದಿ ತುಂಬ ಖುಷಿ ಪಡ್ತಾರೆ. ಇನ್ನೂ ಏನೋ ಆ ಒಂದು ಗಿಫ್ಟನ್ನು ಏನು ತೊಗೊಬಂದಿರಲ್ಲ, ಒಂದು ದೊಡ್ಡ ಫೋಟೋ ತೊಗೊಬಂದಿರ್ತಾರೆ. ಆ ಫೋಟೋನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. ಅಂದರೆ ಅದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಕಿಚ್ಚ ಸುದೀಪ್ ಅವ್ರ ಫೋಟೋ ಇರೋದನ್ನು ತುಂಬ ಚೆನ್ನಾಗಿದೆ. ಆ ಫೋಟೋನು ಕೂಡ ನೀವು ನೋಡ್ತಾ ಇದ್ದೀರಿ. ಆ ಫೋಟೋವನ್ನು ತೆಗೆದುಕೊಂಡು ಅವ್ರಿಗೆ ಗಿಫ್ಟ್ ಕೊಡ್ತಾರೆ. ಅದಾದ ನಂತರ ಸ್ವಲ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಅವರ ಒಂದು ದಾಟಿಯಲ್ಲಿ ಮಾತಾಡ್ತಾರೆ. ಅಂದರೆ ಮಾತು ಬಂದಿದ್ದವರಿಗೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಅದನ್ನು ಮಾತನಾಡಿ ಅವರು ತುಂಬ ಖುಷಿ ಪಟ್ಟಿರೋದನ್ನು, ಅಭಿಮಾನಿ ಖುಷಿ ಪಟ್ಟಿರೋದನ್ನು ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಖುಷಿಗೆ ಮತ್ತು ಅವರು ಆಯಿತು, ನನಗೆ ಖುಷಿ ಆಯಿತು, ನಾನು ಹೋಗಿ ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದಾಗಲೂ ಇಲ್ಲ, ಊಟ ಮಾಡ್ಕೊಂಡು ಹೋಗಿ ಅನ್ನೋದನ್ನು ಹೇಳ್ತಾರೆ. ಹಾಗೆ ಅಭಿಮಾನಿಗಳು ಮನೆಯವರೆಗೂ ಬಂದರೆ ಕಿಚ್ಚ ಸುದೀಪ್ ಅವರು ಯಾರನ್ನು ಕೂಡ ಸುಮ್ಮನೆ ವಾಪಸ್ ಕಳಿಸೋದಿಲ್ಲ. ಅವರಿಗೆ ಏನು ನೋಡಬೇಕಂತ ಇರುತ್ತೆ, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕಂತ ಇರುತ್ತೆ, ಅವ್ರು ಏನೇ ಆಸೆಗಳಿದ್ರು. ಯಾಕಂದರೆ ಒಬ್ಬ ಸ್ಟಾರ್ ನಟ ಹುಟ್ಟಬೇಕಾದ್ರೆ ಅಭಿಮಾನಿಗಳು ತುಂಬ ಮುಖ್ಯ. ಅಭಿಮಾನಿಗಳಿಂದಲೇ ಸ್ಟಾರ್ ನಾಯಕರಾಗೋದು ಅನ್ನೋದು ಕೂಡ ನಿಮಗೂ ಚೆನ್ನಾಗಿ ಗೊತ್ತು, ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಅಭಿಮಾನಿಗಳಿಗೆ ಬೇಸರ ಪಡಿಸ್ದೆ
ಅವ್ರಿಗೆ ಒಂದು ಖುಷಿ ಪಡಿಸ್ಬೇಕು ಅನ್ನೋದು ಎಲ್ಲ ನಾಯಕರಿಗೂ ಇರುತ್ತೆ. ನಮ್ಮನ್ನು ನೋಡಬೇಕು ಅಂತ ದೂರದಿಂದ ಬಂದಿರ್ತಾರೆ, ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಸರಿ ಅನ್ಸೋದಿಲ್ಲ. ಆಮೇಲೆ ಅಭಿಮಾನಿಗಳ ಒಂದು ಏನು ಪ್ರೀತಿ ಪ್ರೇಮ ನಮ್ಮ ಸ್ನೇಹ ಇದಿರುತ್ತೋ ಅದಕ್ಕೆ ನಾವು ಕೂಡ ಸ್ಪಂದಿಸಬೇಕು ಅನ್ನೋದು ಎಲ್ಲ ಸ್ಟಾರ್ ನಾಯಕರ ಒಂದು ಅಭಿಪ್ರಾಯ ಕೂಡ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಒಬ್ಬ ಅಭಿಮಾನಿಯ ಆಸೆಯನ್ನ ಈಡೇರಿಸಿದ ಕಿಚ್ಚ ಸುದೀಪ್ ಅವರು ಮನೆಗೆ ಬಂದಂತ ಅಭಿಮಾನಿಗೆ ಊಟ ಮಾಡಿಸಿ ಕಳಿಸಿರೋ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಒಂದು ರೀತಿ ಎಷ್ಟೋ 1-2 ಸಿನಿಮಾ ಮಾಡಿ ಸ್ವಲ್ಪ ಹೆಸರು ಮಾಡಿದವರು ಕೂಡ ಬೇರೆ ಬೇರೆ ಲೆವೆಲಲ್ಲಿ ಇರೋದನ್ನು ನೋಡಿದ್ದೇವೆ. ಅಂದರೆ ನಮ್ಮ ಕರ್ನಾಟಕದಲ್ಲ, ಬೇರೆ ಬೇರೆ ಭಾಷೆಯಲ್ಲಿ ಸ್ಟೇಜ್ ಮೇಲೆ ಓಡಿ ಬಂದು ನಮ್ಮ ಅಭಿಮಾನಕ್ಕೆ ಅಪ್ಕೊಂಡಾಗ ಅದರಲ್ಲಿ ಹೊಡೆದವರು ಇದ್ದಾರೆ, ಹೊಡೆದ ತಿಂದಂಥ ಅಭಿಮಾನಿಗಳು ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಸ್ಟಾರ್ ನಾಯಕರಾಗಿರಲಿ ಈ ರೀತಿಯ ಯಾವುದೇ ಒಂದು ತಪ್ಪುಗಳನ್ನು ಮಾಡಲ್ಲ. ಬದಲಾಗಿ ಮನೆಗೆ ಬಂದಂಥವ್ರನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ. ವೇದಿಕೆ ಮೇಲೆ ಆಗಲಿ ಮನೆ ಮುಂಭಾಗದಲ್ಲೇ ಆಗಲಿ ಬಂದಂಥ ಅಭಿಮಾನಿಗಳನ್ನು ಯಾವತ್ತೂ ನಿರಾಸೆಗೊಳಿಸದೆ ಅವರಿಗೆ ಏನು ಒಂದು ಫೋಟೋ ಮ್ಯಾಕ್ಸಿಮಮ್ ಅಂದರೆ ಏನು ಅವ್ರನ್ನ ಮಾತಾಡಿಸೋದು ಅಥವಾ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದನ್ನು ಈಡೇರಿಸೋದು ಇಲ್ಲಿ ನಮ್ಮ ಒಂದು ಸ್ಯಾಂಡಲ್ವುಡ್ನ ಒಂದು ಸಂಸ್ಕೃತಿಯಾಗಿದೆ, ನಮ್ಮ ನಟರದು ಅಂತಂದು ಹೇಳೋದಕ್ಕೆ ನನಗೂ ಕೂಡ ತುಂಬ ಹೆಮ್ಮೆ ಆಗುತ್ತೆ. ಇವತ್ತು ಖುಷಿಯಾಗೋದಂತೆ ಅಂತಂದರೆ ಅಭಿಮಾನಿ ಬಂದಂಥ ಅಭಿಮಾನಿನ ವಾಪಸ್ ಕಳಿಸ್ದೆ ಅಥವಾ ಮನೇಲಿದ್ರು ನೀವು ನೋಡ್ಬೋದು ಶಾರ್ಟ್ಸ್ ಹಾಕ್ಕೊಂಡು ಮನೇಲಿ ಏನೋ ಒಂದು ಬೇರೆ ಕೆಲಸದಲ್ಲಿ ಇರ್ತಾರೆ, ಅದೇ ಇದರಲ್ಲಿ ಬಂದು ಹೀಗೆ ಬಂದಿದ್ದಾರೆ ಅಂತ ತಕ್ಷಣ ಅವ್ರ ಜೊತೆ ಮಾತನಾಡಿ ಅವ್ರಿಗೆ ಊಟ ಮಾಡಿಸಿ ಕಳಿಸಿರೋದನ್ನ ತುಂಬ ಖುಷಿ ಪಡ್ತೀವಿ. ಈ ರೀತಿ ಯಾರೇ ಅಭಿಮಾನಿಗಳಿದ್ರು ಕೂಡ ಈ ರೀತಿಯ ವಿಡಿಯೋಗಳನ್ನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತೀನಿ. ನಮಸ್ಕಾರ.